ನಮ್ಮ ಇಂಡಿಯಾದಲ್ಲಿ ಒಂದು ಕಾಯಿಲೆ ಶುರುವಾಗಿದೆ. ಆಗಸ್ಟ್ 15 ಬಂದ್ರೆ ನಮ್ಮ ದೇಶ, ನಮ್ಮ ಭಾರತ, ನಮ್ಮ ನೆಲ, ನಮ್ಮ ಜಲ ಅಂತೀರ. ನವೆಂಬರ್ 1 ಬಂದ್ರೆ ಇದು ನಮ್ಮ ಕರ್ನಾಟಕ, ನಮ್ಮ ಜಲ, ನಮ್ಮ ಕನ್ನಡಾಂಬೆ, ನಮ್ಮ ಅಮ್ಮ. ಆ ನೆಲ, ಜಲ ಎಲ್ಲ ನಮ್ದು ಅಂತ ಅನ್ಕೊಂಡು ರೋಡಲ್ಲಿ ಉಗಿಯೋದು ಎಷ್ಟು ಕರೆಕ್ಟ್? ಅದೇ ಇದೇ ಉಗುಳನ್ನ ನೀವು ನಿಮ್ಮ ಮನೆಯಲ್ಲಿ ಉಗಿತೀರಾ? ನಿಮ್ಮ ಮನೆ ಒಳಗಡೆ ಉಗಿತೀರಾ? ಬೆಡ್ರೂಮ್ ಒಳಗಡೆ ಉಗಿತೀರಾ? ಬೆಡ್ ಮೇಲೆ ಮಲಗಿರೋವಾಗ ಪಕ್ಕದಲ್ಲಿ ಯಾರಾದ್ರೂ ಮಲಗಿದ್ರೆ ಅವ್ರ ಮೇಲೆ ಉಗಿತೀರಾ? ಉಗಿಯೋದಿಲ್ಲ. ನಿಮ್ಮ ಉಗುಳನ್ನ ತಿಂತಾ ಇದೆ ಮಕ್ಕಳೆಲ್ಲ, ನಿಮ್ಮ ಉಗುಳನ್ನ ತಿಂತಿದ್ದಾರೆ. ಸೊ ಇದನ್ನ ನೀವು ಹೇಳ್ಕೊಡೋದು ನಿಮ್ಮ ಮಕ್ಕಳಿಗೆ. ನೀವು ಮನೇಲಿ ದೊಡ್ಡವರೇ ಆಗಿರ್ತೀರಾ. ಸೊ ಈ ರೋಡ್ ಇದೆ, ರಸ್ತೆ ಇದೆ, ಖಾಲಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದು ಓಡಾಡ್ತಾರೆ, ಹೆಂಗೆ ಬಾಸ್? ತಪ್ಪು ತಾನೆ? ಈ ಯಾಕೆ ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡೋದು? ಬೇಡ ಬಾಸ್, ಉಗಿಯೋದು ಬೇಡ. ನೀಟಾಗಿ ಇಟ್ಕೊಳ್ಳೋಣ. ಎಲ್ಲ ಭಾರತೀಯರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಕಾಮನ್ ಮ್ಯಾನ್ ಸ್ಪೀಕ್ಸ್. ಇದು ನನ್ನ ಮೊದಲನೇ ವಿಡಿಯೋ. ಸೊ ಈ ಚಾನೆಲ್ ನಾನು ಸ್ಟಾರ್ಟ್ ಮಾಡಿರೋ ಉದ್ದೇಶ ಬಂದು ಫಾರ್ ಬೆಟರ್ ಸೊಸೈಟಿ, ಅಂದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತಗೊಂಬೋಣ ಅಂತ. ಅದು ಯಾವುದೇ ರೀತಿ ತರಾನು ಆಗ್ಬೋದು. ಸೊ ಫ್ಯೂಚರ್ ಅಲ್ಲಿ ಬರುವಂತ ನನ್ನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಒಂದು ಈ ಚಾನೆಲ್ ನ ಫಸ್ಟ್ ವಿಷಯ ಅಂದ್ರೆ ಫಸ್ಟ್ ವಿಡಿಯೋ ಬಂದು ಹೇಳ್ತೀನಿ. ಸೊ ನಮ್ಮ ಇಂಡಿಯಾದಲ್ಲಿ ಒಂದು ಕಾಯಿಲೆ ಶುರುವಾಗಿದೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಜನರ ಎಲ್ಲ ಜನಗಳಲ್ಲೂ ಒಂದು ಕಾಯಿಲೆ ಶುರುವಾಗಿದೆ. ಸೊ ಇದು ಕ್ಯಾನ್ಸರ್ಗಿಂತ ತುಂಬಾ ಬೇಗನೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇಷ್ಟು ಬೇಗ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಅದು ಅಂತ ತುಂಬಾ ಜನನ ನೀವು ನೋಡ್ಬೋದು ರೋಡಲ್ಲಿ. ತಪ್ಪದೆ ನೋಡೇ ಇರ್ತೀರಾ ನೀವು. ಇವಾಗಲೇ ನೀವು ರೋಡಲ್ಲಿ ಹೋಗಿ 5 ನಿಮಿಷ ನೀವು ಹೊರಗಡೆ ಹೋಗಿ ಒಳಗಡೆ ಮನೆಗೆ ಬಂದ್ರು ಸರಿ ನಿಮ್ಗೆ ಕಾಣ್ತಾರೆ. ಸೊ ಅಷ್ಟೊಂದು ಬೇಗ ಇದು ಸ್ಪ್ರೆಡ್ ಆಗ್ತಿದೆ. ಏನಕ್ಕೆ ಅಷ್ಟೊಂದು ಬೇಗ ಸ್ಪ್ರೆಡ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಅದನ್ನ ತಡಿಬಹುದು ಅಂತ ಗೊತ್ತಿದ್ರು ಸರಿ ಯಾಕೆ ತಡೀತಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇದು ಇಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಿರೋದಕ್ಕೆ ಅದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆಬ್ವಿಯಸ್ಲಿ ಇದು ನಿಲ್ಲಿಸ್ಬೋದು, ಬಟ್ ಯಾಕೆ ನಿಲ್ಲಿಸ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಸೊ ಇದು ನಾನು ಹೇಳ್ತಿರೋ ವಿಷಯ ನಿಮ್ಗೆ ಗೊತ್ತಾಗಿರ್ಬೋದು. ರಸ್ತೆಯಲ್ಲಿ ಉಗುಳೋದು, ರಸ್ತೆಯಲ್ಲಿ ಇಷ್ಟ ಬಂದಂಗೆ ಉಗುಳೋದು. ರಸ್ತೆಯಲ್ಲಿ ಒಂದೇ ಕಡೆ ಅಲ್ಲ, ರಸ್ತೆಯಲ್ಲಿ, ಪಾರ್ಕ್ಗಳಲ್ಲಿ, ಎಲ್ಲಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಉಗುಳೋದು ಇದು ಒಂಥರ ರೋಗನೇ ಅನ್ಕೊಳ್ಳಿ. ಸೊ ಇದು ಪಕ್ಕ ಇದು ಒಂಥರ ರೋಗನೇ ಇದು. ಸೊ ಮೊದಲನೇದಾಗಿ ನಾವು ಮಾತಾಡೋಣ. ಈ ಉಗುಳೋದ್ರಲ್ಲಿ ತುಂಬಾ ಜನ ಇದ್ದಾರೆ, ಅಂದ್ರೆ ತುಂಬಾ ಟೈಪ್ ಆಫ್ ಜನಗಳಿದ್ದಾರೆ, ತುಂಬಾ ಕಡೆ ಉಗುಳೋ ಜನ ಇದ್ದಾರೆ. ಸೊ ಅದನ್ನ ನಾವು ಒಂದು ಸೆಗ್ರಿಗೇಟ್ ಮಾಡಿ ಫಸ್ಟ್ ಉಗುಳೋರು ಅಂದ್ರೆ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಉಗಿಯೋರು ಅವ್ರ ಬಗ್ಗೆ ಮಾತಾಡೋಣ. ಸೊ ಯಾಕಂದ್ರೆ ನಿಮ್ಗೆ ಮೇಜರ್ಲಿ ಕಾಣಿಸೋದು ಅಲ್ಲೇ. ಹಿಂಗೆ ಅಂದ್ರೆ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ. 2 ವೀಲರ್ ಆದ್ರೂ ಆಗ್ಲಿ, 3 ವೀಲರ್ ಆದ್ರೂ ಆಗ್ಲಿ, ಕಾರ್ ಆದ್ರೂ ಆಗ್ಲಿ, ಬಸ್ ಆದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ. ಸೊ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಹಿಂದ್ಗಡೆ ಹೋಗ್ತಾ ಇರ್ತೀವಿ. ಸೊ ಹಿಂದ್ಗಡೆ ಹೋಗ್ತಿರುವಾಗ ಏನ್ ಮಾಡ್ತಾರೆ, ಈ 2 ವೀಲರ್ ಅನ್ಕೊಳ್ಳಿ, ಹೆಲ್ಮೆಟ್ ನ ಹಿಂಗ್ ತೆಗೆದು ಟುಬುಕ್ ಅಂತ ಉಗಿಯೋದು. ಓಕೆನಾ? ಸೊ ಇಲ್ಲಾಂದ್ರೆ ಹೆಲ್ಮೆಟ್ ಇಲ್ದಿರೋರು ಏನ್ ಮಾಡ್ತಾರೆ, ಹಂಗೆ ನೋಡೋದೇ ಇಲ್ಲ, ಹಿಂದೆ ಯಾರು ಬರ್ತಿದ್ದಾರೆ, ಮುಂದೆ ಯಾರು ಹೋಗ್ತಿದ್ದಾರೆ, ಏನು ನೋಡೋದಿಲ್ಲ, ಸುಮ್ಮನೆ ಉಗುಳೋದು, ತಿರುಗಿ ಉಗುಳೋದು. ಸೊ ಕೇಳಿದ್ರೆ ಏನಾಗುತ್ತೆ ಗೊತ್ತಾ? ಕೇಳಿದ್ರೆ ಗಲಾಟೆ, ಹಿಂದೆ ಮೇಲೆ ಬಿದ್ದು ಗಲಾಟೆ ಮಾಡ್ತಾರೆ. ರೀಸೆಂಟ್ ಆಗಿ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗನ ನಾನು ಸ್ಕೂಲಿಂದ ಕರ್ಕೊಂಡು ಮನೆಗೆ ಬರುವಾಗ ಗಾಡಿಲಿ ಮುಂದೆ ಕೂರ್ಸ್ಕೊಂಡು ಬರುವಾಗ ಮುಂದೆ ಹೋಗ್ತಿದ್ದಂತ ಬೈಕಲ್ಲಿರೋ ವ್ಯಕ್ತಿ ರೋಡ್ ಮೇಲೆ ಉಗಿದ. ನಾನು ಹೇಳ್ದೆ, ನೋಡಪ್ಪ, ನೋಡ್ಕೊಂಡಾದ್ರೂ ಉಗಿಯೋದಲ್ವಾ, ನೀವು ಹಿಂದ್ಗಡೆ ಬರ್ತಾ ಇದೀವಿ. ಸೊ ನಮ್ಮ ಮೇಲೆ ಬಿದ್ರೆ ಏನ್ ಬೀಳುತ್ತಲ್ವಾ. ಸೊ ನೀನ್ ಅದನ್ನ ನೋಡ್ಕೊಂಡು ಉಗಿಬೋದು ಅಂತ ಕೇಳಿರೋ, ನಾನು ನೋಡ್ಕೊಂಡೇ ಹೋಗ್ದೆ ಅಂತ ಹೇಳ್ತಾನೆ. ಸೊ ಏನ್ ಹೇಳೋಣ, ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಇವಾಗ ಇರೋ ಜನಗಳ ಮೈಂಡ್ ಸೆಟ್ಗೆ, ಅವ್ರಿಗಿರೋ ಪೇಷನ್ಸ್ಗೆ ದೊಡ್ಡ ಗಲಾಟೆನೇ ಆಗೋಗುತ್ತೆ. ಸೊ ಈ ತರ ರೋಡಲ್ಲಿ ಸಾವಿರಾರು ನಾಯಿಗಳು, ಅಂದ್ರೆ ಸಾವಿರಾರು ಜನಗಳಿದ್ದಾರೆ. ಉಗುಳೋರೆ ತುಂಬಾ ಜನ, ಸಾವಿರಾರು ಜನಗಳಿದ್ದಾರೆ. ಇವನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಉಗುಳೋದ್ರಿಂದ ಏನಾಗುತ್ತೆ ಗೊತ್ತಾ? ಒಂದು ಆ ಹಿಂದೆ ಬರ್ತಿರೋಂಥ ವ್ಯಕ್ತಿಗೆ ಒಂದು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಬಿದ್ದಾಗ ನೀವೇ ಯೋಚನೆ ಬಿಡಿ, ಅದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡ್ತಾನೆ ಆ ವ್ಯಕ್ತಿ, ಆ ಕಡೆ ಈ ಕಡೆ, ಇಲ್ಲಾಂದ್ರೆ ಸಡನ್ ಬ್ರೇಕ್ ಹಾಕೋದಾಗ್ಲಿ, ಆ ಕಡೆ ಈ ಕಡೆ ಚಲಾಯಿಸೋದಾಗ್ಲಿ ಮಾಡಿದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಓಕೆ. ಉಗುಳುವಂತ ವ್ಯಕ್ತಿಗೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಉಗಿಯೋಕ್ಕೆ ಅಂತ ಬಗ್ದಾಗ, ಇಲ್ಲಾಂದ್ರೆ ಉಗಿಯೋಕ್ಕೆ ಅಂತ ತಿರುಗಿದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಬೇಕು. ಅದಲ್ದಿರ ನೀವು ಉಗುಳಾಗ ಏನಾಗುತ್ತೆ, ಗಾಳಿನಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಕೊರೋನಾ ವೈರಸ್ ಬಂದ್ಮೇಲೆ ನಿಮ್ಗೆ ವೈರಸ್ಗಳ ಬಗ್ಗೆ ನಿಮ್ಗೆ ಸ್ವಲ್ಪನಾದ್ರೂ ಐಡಿಯಾ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಗಾಳಿನಲ್ಲಿ ವೈರಸ್ಗಳು ಎಲ್ಲಾ ಕಡೆ ಹರಡ್ತಾನೆ ಇರುತ್ತೆ. ಓಕೆನಾ? ಸೊ ಗಾಳಿನಲ್ಲಿ ವೈರಸ್ಗಳು ಹರಡ್ತಾ ಇರೋ, ನೀವು ಉಗಿದಾಗ ನಿಮ್ ಬಾಡಿಲಿ ಏನಾದ್ರು ವೈರಸ್ ಇದ್ರೆ ಅದು ಇನ್ನೊಬ್ಬರಿಗೆ ಉಸಿರಾಡಿ, ಅದು ಗಾಳಿಲಿ ಇರೋದು ಅದು ಉಸಿರಾಡಿ ಅವ್ರಿಗೂ ಆ ಸೋಂಕುನ ತಗುಲುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಯಾಕೆ ತಿಳ್ಕೊಳ್ಳಲ್ಲ ನೀವು? ಸರಿ, ಇದೆಲ್ಲ ಓಕೆ. ಈ ಆಗಸ್ಟ್ 15 ಬಂದ್ರೆ ನಮ್ಮ ದೇಶ, ನಮ್ಮ ಭಾರತ, ನಮ್ಮ ನೆಲ, ನಮ್ಮ ಜಲ ಅಂತೀರ. ನವೆಂಬರ್ 1 ಬಂದ್ರೆ ನಮ್ಮ ಕರ್ನಾಟಕ, ನಮ್ಮ ಜಲ, ನಮ್ಮ ಕನ್ನಡಾಂಬೆ, ನಮ್ಮ ಅಮ್ಮ, ಕರ್ನಾಟಕ ಬಂದು ನಮ್ಮ ಅಮ್ಮ ತರ ಅಂತೆಲ್ಲ ಹೇಳ್ತೀರಾ. ಆದ್ರೆ ಆ ನೆಲ, ಜಲ ಎಲ್ಲ ನಮ್ದು ಅಂತ ಅನ್ಕೊಂಡು ರೋಡಲ್ಲಿ ಉಗಿಯೋದು ಎಷ್ಟು ಕರೆಕ್ಟ್ ಹೇಳಿ? ನಿಮ್ದಲ್ವಾ ನೆಲ? ನಿಮ್ದಲ್ವಾ ಜಲ? ನಿಮ್ದಲ್ವಾ ರಸ್ತೆ? ನಿಮ್ದಲ್ವಾ ಪಾರ್ಕ್? ನಿಮ್ದಲ್ವಾ? ಯಾಕೆ ಉಗಿತೀರಾ?
ಉಗಿಯುವಂತ ನೆಸೆಸಿಟಿ ಏನಿದೆ? ತಡೆಗಟ್ಟಕ್ ಆಗೋದೇ ಇಲ್ವಾ ಇದು? ಇಷ್ಟ ಬಂದಂಗ್ ಉಗಿತೀರಾ, ಸುಮ್ನೆ ನಿಂತ್ಕೊಂಡು ಮಾತಾಡೋವಾಗ ಉಗಿತೀರಾ, ಓಕೆ ಏನಾದ್ರು ಕೆಲಸ ಮಾಡ್ತಿದ್ರು ಆದ್ರೂ ಉಗಿತೀರಾ. ಯಾಕೆ? ಏನು ಉಗಿಯುವಂತ ಏನು ಬಂದಿದೆ? ಅದೇ ಇದೇ ಉಗುಳನ್ನ ನೀವು ನಿಮ್ ಮನೆಯಲ್ಲಿ ಉಗಿತೀರಾ, ನಿಮ್ ಮನೆ ಒಳಗಡೆ ಉಗಿತೀರಾ, ಬೆಡ್ರೂಮ್ ಒಳಗಡೆ ಉಗಿತೀರಾ, ಬೆಡ್ ಮೇಲೆ ಮಲಗಿರುವಾಗ ಪಕ್ಕದಲ್ಲಿ ಯಾರಾದ್ರೂ ಮಲಗಿದ್ರೆ ಅವ್ರ ಮೇಲೆ ಉಗಿತೀರಾ? ಉಗಿಯೋದಿಲ್ಲ. ರಸ್ತೆಯಲ್ಲಿ ಒಬ್ರು ಎಷ್ಟು ಒಂದು ನೀಟಾಗಿ ನಮ್ಮ ರಸ್ತೆಗಳನ್ನ ನಾವು ನೀಟಾಗಿ ಇಟ್ಕೋಬೇಕು. ಉಗಿದಿರಂಗೆ ನೀಟಾಗಿ ಇಟ್ಕೊಬೇಕು. ಒಂದು ಹಿಂದ್ಗಡೆ ಗಾಡಿ ಓಡಿಸ್ತಿರುವಾಗ ಹಿಂದ್ಗಡೆ ಮುಂದ್ಗಡೆ ಹೋಗ್ತಿರೋದು ನಾವು ರೆಸ್ಪೆಕ್ಟ್ ಕೊಟ್ಟು ನೋಡ್ಕೋಬೇಕು. ಉಗಿಬಾರ್ದು. ಬಟ್ ನಿಮ್ಗೆ ಉಗಿಲೇಬೇಕು ಅಂದ್ರೆ ಅಟ್ಲೀಸ್ಟ್ ರಸ್ತೆಯಲ್ಲಿ ಯಾರಾದ್ರು ಬರ್ತಿದಾರ ನೋಡಿ, ನೋಡಾದ್ರೂ ಅಟ್ಲೀಸ್ಟ್ ಒಂದು ಸೈಡ್ಗೆ ಎಲ್ಲೋ ಒಂದ್ ಕಡೆ ಪಕ್ಕದಲ್ಲಿ ಉಗಿಬೋದು. ಯಾರು ಜನ ಓಡಾಡದೇ ಇರೋಂಥ ಪ್ಲೇಸಲ್ಲಿ ಉಗಿರಿ ಅಟ್ಲೀಸ್ಟ್. ಅಂದ್ರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ಉಗಿಲೇಬೇಕು ಅಂತ ಅನ್ಸಿದ್ರೆ. ಸೊ ಈ ತರ ಆದ್ರೂ ಮಾಡಿ. ನೀವು ಇಷ್ಟ ಬಂದಾಗ ರಸ್ತೆ ಮೇಲೆ ಉಗಿದ್ಬಿಟ್ರೆ ಜನ ನಡೆದಾಡೋರು ಕೆಲವ್ರು ಚಪ್ಪಲಿ ಹಾಕೊಳ್ತಾರೆ, ಕೆಲವ್ರು ಮಕ್ಕಳು ಚಪ್ಪಲಿ ಇಲ್ದಿರ ಓಡಾಡ್ತಾರೆ ರೋಡಲ್ಲಿ. ಅಂಥವ್ರು ಏನ್ ಮಾಡ್ತಾರೆ, ತುಳ್ಕೊಂಡೋಗಿ ಮನೆಯಲ್ಲಿ ನಿಮ್ಮ ಮಗುಳನ್ನ ತುಳ್ಕೊಂಡೋಗಿ ಅದ್ರಲ್ಲಿ ಏನ್ ವೈರಸ್ ಇರುತ್ತೋ, ಏನ್ ಹೆಂಗ್ ಸೋಂಕು ತಗಲುತ್ತೋ ಏನು ಗೊತ್ತಾಗೋದಿಲ್ಲ. ಅವ್ರ ಪಾಡ್ಗೆ ಅದರಿಂದಾಗಿ ಎಷ್ಟು ಸೋಂಕು ತಗಲುವಂತ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಇದು ರಸ್ತೆಲ್ಲೂ ಒಂದ್ ಪಾಲಾಯ್ತು. ಈಗ ನೋಡಿ ಗಲ್ಲಿಗಳ ವಿಷಯಕ್ಕೆ ಬರೋಣ. ಗಲ್ಲಿಗಳಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಗೆ ಗೊತ್ತು, ಇಂಡಿಯಾದಲ್ಲಿ ನಮ್ ಗಲ್ಲಿಗಳಲ್ಲಿ ಮಕ್ಕಳು ಸಾಯಂಕಾಲ ಹೊತ್ತಾದ್ರೆ ಆಟ ಆಡ್ತಾರೆ. ಸೊ ನೀವೇನ್ ಮಾಡ್ತಾ ಇದೀರಾ, ರೋಡಲ್ಲಿ ಗಲ್ಲಿಗಳಲ್ಲಿ ಗಾಡಿಗಳಲ್ಲಿ ಹೋಗುವಾಗ ಕೂಡ ನಿಮ್ ಇಷ್ಟ ಬಂದಾಗ ಉಗ್ಕೊಂಡು ಓಡಾಡ್ತಾ ಇದೀರಾ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳು ತುಂಬಾ ಸರಿ ಮಕ್ಕಳು ಚೊಪ್ಪಲಿ ಇಲ್ದಿರನ ಆಟ ಆಡೋದು ಜಾಸ್ತಿ ರೋಡಲ್ಲಿ. ಸೊ ಅದರಿಂದ ಏನಾಗ್ತಿದೆ, ಸೊ ಮಕ್ಳು ನೀವು ಮಗುಗಳನ್ನ ತುಳ್ಕೊಂಡ್ಬಂದು ಮನೆಗ್ ಬಂದು ಊಟ ಮಾಡ್ತಾ ಮನೇಲಿ ನೆಲದ ಮೇಲೆಲ್ಲ ಓಡಾಡ್ತಾ, ಮನೇಲಿ ಊಟ ಮಾಡೋ ಅಷ್ಟೇ ಅದು ಕೈಯೆಲ್ಲ ಅಲ್ಲೆಲ್ಲ ಮುಟ್ಕೊಳ್ತಾ ನಿಮ್ ಮಗುಳನ್ನ ತಿಂತಾ ಇದೆ. ಮಕ್ಕಳೆಲ್ಲ ನಿಮ್ ಮಗುಳನ್ನ ತಿಂತಿದ್ದಾರೆ. ಸೊ ಇದನ್ನ ನೀವ್ ಹೇಳ್ಕೊಡೋದು ನಿಮ್ ಮಕ್ಳಿಗೆ. ನೀವು ಮನೇಲಿ ದೊಡ್ಡವರೇ ಆಗಿರ್ತೀರಾ. ಸೊ ನಿಮ್ಮನ್ನ ನೋಡಿ ಮಕ್ಕಳು ಕಲಿಬೇಕಾ? ಮಕ್ಕಳು ನಾಳೆ ದಿನ ಉಗಿಬೇಕಾ? ಬೇಡ ಅಲ್ಲ. ಸೊ ಇದನ್ನ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಅದನ್ನ ಟ್ರೈ ಮಾಡ್ಕೊಳ್ಳಿ. ಅದನ್ನ ನಿಮ್ಗೆ ಉಗುಳೋದ್ ಪ್ರಾಬ್ಲಮ್ ಇದೆ ಅಂದ್ರೆ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ತೋರಿಸಿ, ಅವ್ರಿಗೆ ಏನೋ ನಿಮ್ ಪ್ರಾಬ್ಲಮ್ ತೋರಿಸಿ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಬೇಕು ಮಾಡ್ಕೊಳ್ಳಿ. ಈ ರೋಡ್ ಇದೆ, ರಸ್ತೆ ಇದೆ, ಖಾಲಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದು ಓಡಾಡ್ತಾರೆ, ಹೆಂಗೆ ಬಾಸ್? ತಪ್ಪು ತಾನೆ? ಬೇಡ. ಸೊ ಈ ತರ ಇವ್ರದ್ದು ಒಂದ್ ಕತೆ ಆದ್ರೆ, ಇನ್ನು ಏನು 2 ವೀಲರ್ 3 ವೀಲರ್ 4 ವೀಲರ್ದು ಒಂದ್ ಕತೆ ಆದ್ರೆ, ಇನ್ನ ಬಸ್ಗಳಲ್ಲಿ ಈ BMTC ಬಸ್ ಆಗ್ಲಿ, ಯಾವ್ದೊಂದು ಪ್ರೈವೇಟ್ ಬಸ್ ಆಗ್ಲಿ, ಯಾವ್ದಾದ್ರು ಆಗ್ಲಿ, ಎಲ್ಲಾ ತರದ ಬಸ್ಗಳಲ್ಲಿ ಪ್ಯಾಸೆಂಜರ್ಗಳು ಕೂತಿರ್ತಾರಲ್ಲ, ಅವ್ರದ್ದು ಇನ್ನೊಂದ್ ತರದ ಕತೆಗಳು. ಅವರು ಹಿಂದ್ಗಡೆ ಯಾರಾದ್ರು ಗಾಡಿ ಬರ್ತಿದ್ಯಾ, ಮುಂದ್ಗಡೆ ಯಾ ಕಡೆಯಿಂದ ಕಾರ್ ಹೋಗ್ತಾ ಇದೆಯಾ ಏನು ನೋಡೋದಿಲ್ಲ, ತುಪ್ಪಕ್ಕಂದು ಉಗಿದ್ಬಿಡೋದು. ವಿಂಡೋ ಓಪನ್ ಮಾಡಿ ತುಪ್ಪಕ್ಕಂದು ಉಗಿದೋದು. ಮತ್ತೆ ಬಾಯಿಗೆ ವಾಟರ್ ಹಾಕೊಂಡು ಬಾಯಿನ ಮುಕ್ಕಳಿಸ್ಕೊಂಡು ಅದನ್ನು ರೋಡಲ್ಲಿ ಒಗಿಯೋದು. ಗಾಡಿಗಳು ಬರ್ತಿದೆ, ಹಿಂದೆ ಯಾರು ಕೂತಿದ್ದಾರೆ ಪ್ಯಾಸೆಂಜರ್, ಅವ್ರ ಮೇಲೆ ಬೀಳುತ್ತೆ, ಏನು ನೋಡಂಗಿಲ್ಲ, ಇಷ್ಟ ಬಂದಂಗೆ ಉಗಿಯೋದು. ಟ್ರೈನಲ್ಲೂ ಇದೆ ಕತೆ, ಇಷ್ಟ ಬಂದಂಗೆ ಉಗಿತಾರೆ. ಹೆಂಗೆ ಬಾಸ್? ಹಿಂಗ್ ಉಗಿದ್ರೆ ಹಿಂಗೆ? ಆಗಸ್ಟ್ 15ನೇ ತಾರೀಕು ಮಾತ್ರನೇ ನಮ್ಮ ಭಾರತನ, ನವೆಂಬರ್ 1ನೇ ತಾರೀಕು ಮಾತ್ರ ನಮ್ಮ ಕರ್ನಾಟಕನ, ಬೇರೆ ಟೈಮಲ್ಲಿ ಯಾವ್ದು ಅಲ್ವಾ? ನಿಮ್ ಮನೆಯಲ್ಲಿ ಉಗಿಯೋದಿಲ್ವಾ ನೀವು? ಅಲ್ಲ, ನಿಮ್ಮನೇಲಿ ಹೀಗೆ ಉಗಿತೀರಾ? ಇಷ್ಟ ಬಂದಿದ್ ಕಡೆ ಎಲ್ಲ ಉಗಿತಾ ಕೂತಿರ್ತೀರಾ? ಇಲ್ಲ ತಾನೆ. ಸೊ ನೀವು ಕೇಳ್ಬೋದು, ಉಗಿಯೋದೊಂದು ಪ್ರಾಬ್ಲಮ್ ಆಗಿರುತ್ತೆ, ನೀವು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ತಿದ್ದೀರಾ, ನೀವು ಉಗಿಯಕ್ ಬಿಡಿ, ಅವ್ರ ಇಷ್ಟ ಬಂದು ಉಗಿತಾರೆ ಅಂತ. ಸೊ ಅದೇ ಉಗಿಯೋರೆ ಮನೆಯಲ್ಲಿ ಅದೇ ಟೈಮ್ ಉಗಿಯೋದಿಲ್ವಲ್ಲ? ಅವ್ರ ಮನೆ ತರನೇ ನೋಡ್ಕೊಳ್ತಾರಲ್ಲ, ಕ್ಲೀನ್ ಆಗಿ ಇಟ್ಕೊಳ್ತಾರಲ್ಲ, ಶುದ್ಧವಾಗಿ ಇಟ್ಕೊಳ್ತಾರಲ್ಲ. ಮನೆ ಅಂಗಳ ಇದೆ ಅನ್ಕೊಳ್ಳಿ, ಮನೆ ಅಂಗಳದಲ್ಲಿ ಉಗಿಯೋಲ್ಲ ತಾನೆ, ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ತಾನೆ. ಉಗುಳು ಬಂದ್ರೆ ರೋಡಲ್ಲಿ ಉಗಿದ್ರೆ ಮಾತ್ರನೇ ಪ್ರಾಬ್ಲಮ್ ಅವ್ರಿಗೆ. ಮನೇಲಿ ಉಗಿದೇ ಇದ್ರೆ ಅದು ಪ್ರಾಬ್ಲಮ್ ಅಲ್ವಾ? ಏನಿದು? ಇದು ಒಂದು ಕತೆ. ಅಂದ್ರೆ ರಸ್ತೆಗಳಲ್ಲಿ ಈ ತರ ಗಾಡಿಗಳಲ್ಲಿ ಓಡಾಡ್ತಿರೋದು ಉಗುಳೋದು, ನಾರ್ಮಲ್ ಆಗಿ ಉಗುಳೋದು ಒಂದು ಕತೆ. ಇದರಲ್ಲಿ ಇವಾಗ ಇನ್ನೊಬ್ರು ಇದ್ದಾರೆ, ಪೇಂಟರ್ಸ್. ಇಂಡಿಯಾದಲ್ಲಿ ಅತ್ಯುತ್ತಮ ಕಲಾಕಾರರು, ಚಿತ್ರ ಬಿಡಿಸೋರು, ರಸ್ತೆಗಳಲ್ಲಿ ಚಿತ್ರ ಬಿಡಿಸೋರು. ಈ ಪಾನ್ ಗುಟ್ಕಾ ಇವೆಲ್ಲ ಹಾಕೊಂಡು ಅದನ್ನ ಉಗಿಯೋದು. ಅಟ್ಲೀಸ್ಟ್ ನಾರ್ಮಲ್ ಆಗಿ ಉಗಿದ್ರೆ ಅದು ಮಳೆ ಬಂದಾಗ್ಲೋ ಇಲ್ಲ ಏನೋ ಹೊಡ್ಕೊಂಡು ಏನೋ ಹೋಗುತ್ತೆ. ಬಟ್ ಇವ್ರು ಏನ್ ಮಾಡ್ತಾರೆ, ರಸ್ತೆಯಲ್ಲಿ ಎಲ್ಲಾ ಕಡೆ ತುಪ್ಪಕೊಂಡು ಹೋಗಿದ ತಕ್ಷಣ ಇಷ್ಟು ಕಲಾಕೃತಿಗಳಂದ್ರೆ ಪೇಂಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪಾರ್ಕ್ಗೆ ಹೋದ್ರೆ ಆರಾಮಾಗಿ ಒಂದ್ ದಿವಸ ಸ್ವಲ್ಪ ಹೊತ್ತು ಪಾರ್ಕ್ ಹೋಗಿ ನೆಮ್ಮದಿಯಾಗಿ ಕೂರೋಣ ಅಂತ ಪಾರ್ಕ್ ಹೋದ್ರೆ ಬೆಂಚ್ ಮೇಲೆ ಉಗ್ದಿರ್ತಾರೆ. ಸರಿ, ಫುಟ್ಬಾಲ್ ಮೇಲೆ ಒಂದು ವಾಕಿಂಗ್ ಮಾಡ್ಕೊಳ್ತಾ ಹೋಗೋಣ, ಗಾಡಿಲಿ ಹೋಗಿ ಬೇಜಾರಾಗಿರುತ್ತೆ ಅಂತ ವಾಕಿಂಗ್ ಮಾಡ್ಕೊಂಡು ಹೋದ್ರೆ, ವಾಕಿಂಗ್ ಮಾಡೋ ಜಾಗದಲ್ಲಿ ಎಲ್ಲಾ ಕಡೆನೂ ಉಗ್ದಿರ್ತಾರೆ, ಪೇಂಟಿಂಗ್ಸ್ ಎಲ್ಲಾ ಕಡೆನೂ ಇರುತ್ತೆ. ಓಕೆನಾ? ಮತ್ತೆ ಎಲ್ಲಾದ್ರೂ ಒಂದು ಸಿನಿಮಾ ಹಾಲ್ಗಳಲ್ಲಿ ಯಾವ್ದೋಗಿ ಅಲ್ಲಿ ನಾವು ಆರಾಮಾಗಿ ಕುತ್ಕೊಳ್ಳೋಣ ಅಂದ್ರೆ ಕಾರ್ನರ್ ಸೀಟ್ ಅಲ್ಲೂ ಉಗ್ದಿರ್ತಾರೆ. ಒಳ್ಳೆ ಸ್ಮೆಲ್ ಬೇರೆ ಬರುತ್ತೆ ಅದ್ರಲ್ಲಿ. ಓಕೆನಾ? ಸೊ ಮತ್ತೆ ಇನ್ನ ಇದೇ ತರ ಎಲ್ಲಾ ಪಬ್ಲಿಕ್ ಪ್ಲೇಸ್, ನೀವು ಗೌರ್ಮೆಂಟ್ ಆಫೀಸರ್ಸ್ ಹೋಗಿ, ಗೌರ್ಮೆಂಟ್ ಆಫೀಸರ್ಸ್ ಅಷ್ಟೇ, ಅದನ್ನ ಗೌರ್ಮೆಂಟ್ ಆಫೀಸರ್ಸ್ ಅಂತ ಟ್ರೀಟ್ ಮಾಡಲ್ಲ. ಎಲ್ಲೋ ಈ ಮಾಲ್ಗಳು ಮತ್ತೆ ಈ ಪ್ರೈವೇಟ್ ಆಫೀಸರ್ಗಳು ಹತ್ರ ಮಾತ್ರ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲಾ ಕಡೆ ಉಗಿಯೋದೆ. ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ಎಲ್ಲಾ ಕಡೆ ಹೋಗಿ ಉಗ್ದಾಗಿ ರೋಡ್ ನೆಲದ ಮೇಲೆ ನಾವು ಚಪ್ಪಲಿ ಇಲ್ದಿರ ನಡೆಯಕ್ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಕಲಾಕೃತಿಗಳು ಹರಡಿರುತ್ತೆ. ತಿನ್ನಿ, ಗುಟ್ಕಾ ತಿನ್ನಿ, ತಿನ್ಬೇಕಾ ತಿನ್ ಸಾಯ್ರಿ, ಯಾರು ಬೇಡ ಅಂತ ಹೇಳ್ತಿಲ್ಲ. ನಿಮ್ ದುಡ್ಡು, ನಿಮ್ ಇದು ತಿನ್ನಿ. ಪಬ್ಲಿಕ್ ಪ್ಲೇಸಲ್ಲಿ ಉಗಿಯೋದಕ್ಕೆ ತಪ್ಪು ತಾನೆ?
ಇಟ್ಕೊಳ್ಳಿ, ಒಂದು ಪೌಚ್ ಇಟ್ಕೊಳ್ಳಿ, ಒಂದು ಕವರ್ ಇಟ್ಕೊಳ್ಳಿ, ಏನೋ ಒಂದು ಇಟ್ಕೊಳ್ಳಿ, ಇಟ್ಕೊಂಡು ಹೋಗಿರಿ. ಟ್ರೈನಲ್ಲಿ ಹೋಗಿತಾರೆ, ಈ ಗೌರ್ಮೆಂಟ್ ಬಸ್ಗಳಲ್ಲಿ ಹೋಗಿತಾರೆ. ಟ್ರೈನ್ ಯಾರು ನಿಮ್ಮಪ್ಪಂದ? ಎಲ್ರದ್ದು ಅಲ್ವಾ? ಅದೇ ಟ್ರೈನ್ ನೀನೇನಾದ್ರು ನಿಂತುಟ್ಟಿಂದ ನೀನು ಕೊಂಡು ರೋಡಲ್ಲಿ ಈ ತರ ಬಿಟ್ಟಿದ್ರೆ, ಬೇರೆ ಯಾರಾದ್ರೂ ಬಂದು ಉಗ್ಗಿದ್ರೆ ನೀನ್ ಸುಮ್ಮನೆ ಇರ್ತಿದ್ದ? ಈ ಯಾಕೆ ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡೋದು? ತಪ್ಪು, ಬೇಡ. ಉಗಿಯೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ ಜಲ, ನಮ್ ನೆಲ ನೀಟಾಗಿ ಇಟ್ಕೊಳಕ್ ಟ್ರೈ ಮಾಡಿ. ಉಗುಳೋದನ್ನ ಕಡಿಮೆ ಮಾಡಿ. ಮುಂದೆ ಇದರಿಂದ ಎಷ್ಟೋ ಪ್ರಾಬ್ಲಮ್ಸ್ ಇದೆ, ಉಗುಳೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ ಇದೆ. ತಪ್ಪು ಅದು. ಇನ್ನೊಬ್ರಿಗೆ ಸೋಂಕು ಹರಡೋ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಗೆ ಆಕ್ಸಿಡೆಂಟ್ ಆಗೋ ಪ್ರಾಬ್ಲಮ್ ಇರುತ್ತೆ, ನಮ್ಗೆ ಆಕ್ಸಿಡೆಂಟ್ ಆಗುವಂತ ಅಂದ್ರೆ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ಅದು ನಮ್ಮ ಮನೆ, ಇಂಡಿಯಾನ ಕೂಡ ನಮ್ಮ ಮನೆ ತರ ಕನ್ಸಿಡರ್ ಮಾಡಿ. ಸೊ ಫಾರಿನರ್ಸ್ ನಮ್ಮ ಕಡೆ, ಬೇರೆ ಕಡೆಯಿಂದ, ಹೊರಗಡೆಯಿಂದ ಬಂದಾಗ ನಮ್ ನೋಡಕ್ಕೆ ಎಷ್ಟು ನೀಟಾಗಿರ್ಬೇಕು, ಅದು ನಮ್ಮ ಮನೆ ತರನೇ ಇಟ್ಕೋಬೇಕು ನಾವು. ಚೆನ್ನಾಗಿ ಕಾಣಿಸ್ಲಿ. ಇಂಡಿಯಾ ಬಗ್ಗೆ ಎಲ್ಲ ಹೇಳ್ಕೊಳ್ಳಿ, ಸ್ವಚ್ಛ ಭಾರತ್ ಅಂತ ಹೇಳ್ತೀರಿ, ಯಾರು ಪಾಟಿಸ್ತಾರೆ? ಯಾರು ಪಾಟಿಸ್ತಾ ಇಲ್ಲ. ಸೊ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ನಾನು ಎಲ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಬೇಡ ಬಾಸ್, ಉಗಿಯೋದು ಬೇಡ. ನೀಟಾಗಿ ಇಟ್ಕೊಳ್ಳೋಣ, ಮನೆ ತರ ಇಟ್ಕೊಳ್ಳೋಣ. ನಮ್ಮ ದೇಶನ, ನಮ್ಮ ನೆಲನ ನೀಟಾಗಿ ಇಟ್ಕೊಳ್ಳೋಣ. ನಮ್ಮ ಮನೆ ಹೇಗೆ ಇಟ್ಕೊಳ್ತೀವೋ ಅದೇ ತರ ಇಟ್ಕೊಳ್ಳೋಣ. ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಟೋ ಸ್ಟ್ಯಾಂಡ್ಗಳಲ್ಲಿ, ಮತ್ತೆ ಈ ಸೈಕಲ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲೇ ಪಾರ್ಕಿಂಗ್ಸ್ ಅಲ್ಲಿ, ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಪಾರ್ಕ್ಸ್ ಅಲ್ಲಿ ಎಲ್ಲ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಉಗಿಯೋದನ್ನ ಕಡಿಮೆ ಮಾಡಿ, ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲಿ ಉಗಿಬೇಕು, ಅಟ್ಲೀಸ್ಟ್ ಅಲ್ಲಾದ್ರೂ ಉಗಿರಿ. ಎಲ್ಲರೂ ಯಾರಿಗೂ ಡಿಸ್ಟರ್ಬ್ ಆಗದೆ ಇರೋ ಪ್ಲೇಸಲ್ಲಿ ಉಗಿರಿ. ರಸ್ತೆಯಲ್ಲಿ ನನ್ಗೆ ಹಿಂಗಾಗಿದೆ ಅಂದ್ರೆ, ಗಾಡಿ ತಗೊಂಡು ಇನ್ನೊಂದು ಗಾಡಿನ ಓವರ್ಟೇಕ್ ಮಾಡೋಣ ಅಂತ ಹೋದಾಗೆಲ್ಲ ನನಗೆ ಭಯ ಆಗ್ತಿದೆ. ಉಗಿತಾನೇನೋ, ನೋಡಿದ್ರೆ ಹಂಗೆ ಉಗಿತಾನೇನೋ, ಆ ಥರ ಅಷ್ಟು ಭಯ ಆಗ್ತಿದೆ. ಸೊ ಇದು ನನ್ಗೊಬ್ಬನಿಗೆ ಅಲ್ಲ, ತುಂಬಾ ಜನಕ್ಕೆ ಅನ್ಸಿರುತ್ತೆ. ಸೊ ನಿಮ್ಗೆ ಇದೇ ತರ ಅನ್ಸಿದ್ರೆ, ಯಾರಾದ್ರೂ ಇದೇ ತರ ಫೇಸ್ ಮಾಡಿದ್ರೆ ಇಲ್ಲಿ ರಿಯಲ್ ಲೈಫಲ್ಲಿ ಕಾಮೆಂಟ್ ಮಾಡಿ, ನಿಮ್ ಸಜೆಷನ್ಸ್ ಕೊಡಿ. ನಿಮ್ ಸಜೆಷನ್ಸ್ ಕೂಡ ಒಂದು ವಿಡಿಯೋ ಮಾಡೋಣ. ಸೊ ಅದನ್ನು ವಿಡಿಯೋ ಮಾಡಿ ಎಲ್ರಿಗೂ ಸೊಸೈಟಿಗೆ ಹೇಳ್ಕೊಂಡು ಹೋಗೋಣ. ನನ್ನಿಂದ ಕಲಿತಾರೋ ಬಿಡ್ತಾರೋ ಅದು ನಂಗೆ ಗೊತ್ತಿಲ್ಲ, ಬಟ್ ಹೇಳೋ ಧರ್ಮ ಹೇಳ್ತಾ ಇದೀನಿ. ಸೊ ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತೀನಿ. ನನ್ನಲ್ಲಿ ಇದೇ ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾನು ಒಂದೊಂದು ಟಾಪಿಕ್ ತಗೊಂಡು ಅದ್ರ ಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ಫ್ಯೂಚರಲ್ಲಿ ಕೂಡ ನಿಮ್ಗೂ ಯಾವ್ದಾದ್ರು ಟಾಪಿಕ್ಸ್ ಇದ್ರ ಬಗ್ಗೆ ಮಾತಾಡಬೇಕು, ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಮುಂದೆ ನನ್ನ ವಿಡಿಯೋನಲ್ಲಿ ಭೇಟಿ ಆಗೋಣ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.